ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಪಿಕೆ ಮಮತಾ ಪೂಂಚ್ ಪರ್ ಸಬಹಿ ಕಹಾವು ಸಮುझाई तेल बोरी पट बांधी पुनी पावक देहू लगाई पूंछ हीन बानर तह जाई तब सठ निज नाथ ही लई आई जिन्ह के कीन हिसी बहुत बड़ाई देखऊं मैं तिन्ह के प्रभुताई बचन सुनत कपि मन मुसुकाना भई सहाय सारद मैं जाना जातु धान सुनी रावण बचना लागे रचै मूढ़ सोई रचना रहान नगर बसन घृत तेला बाढ़ी पूंछ कीन्ह कपि खेला कौतुक कह आये पुरबासी मारही चरण करही बहु हासी बाजही डोल देही सब तारी नगर फेरी पुनी पूंछ प्रजारी पावक जरत देखी हनुमंता भयमु परम लघु रूप तुरंता निबुकी चढ़ेवु कपि कनक अटारी भई सभीत निसाचर ನಾರಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಈ ಕಪಿಯನ್ನು ಕೊಲ್ಲಿ ಅಂತ ಹೇಳಿದಾಗ ವಿಭೀಷಣ ಏನು ಮಾಡ್ತಾನೆ, ದೂತನನ್ನು ಈ ರೀತಿ ಕೊಲ್ಲೋದು ಸರಿಯಲ್ಲ, ಅವನಿಗೆ ಬೇಕಾದರೆ ಬೇರೆ ಏನಾದರೂ ಶಿಕ್ಷೆ ಕೊಡಿ ಅಂತಂದಾಗ ಅವನ ಮಂತ್ರಿಗಳು ಕೂಡ ಹೌದು ಇದು ಸರಿಯಾದಂಥ ಒಂದು ಉತ್ತಮ ಸಲಹೆ ಅಂತ ಹೇಳಿದಾಗ ರಾವಣ ನಗ್ತಾ ಹೇಳ್ತಾನೆ, ಸರಿ ಹಾಗಾದರೆ ಈ ಮಂಗನ ಅಂಗಭಂಗವನ್ನು ಮಾಡಿ ಕಳಿಸಿ. ವಾನರರಿಗೆ ಬಾಲದ ಮೇಲೆ ತುಂಬ ಮಮತೆ ಇರುತ್ತೆ, ಅವಕ್ಕೆ ಬಾಲ ಅಂತಂದರೆ ತುಂಬ ಅಟ್ಯಾಚ್ಮೆಂಟ್, ತುಂಬ ಇಷ್ಟ. ಅದಕ್ಕೇನು ಮಾಡಿ ನೀವು ಆ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿ ಅದನ್ನು ಎಣ್ಣೆಯಲ್ಲಿ ಅದ್ದಿ ಆ ಬಾಲಕ್ಕೆ ಸುತ್ತಬಿಟ್ಟು ಬೆಂಕಿ ಇಡಿ. ಬಾಲ ಸುಟ್ಟಂತಹ ಈ ಒಂದು ಕೋತಿ ಇದೆಯಲ್ಲ, ಇದು ಓಡ್ ಹೋಗಿ ತನ್ನ ಒಡೆಯನ ಹತ್ರ ಹೋಗಿ ಈ ಮೂರ್ಖ ಕಪಿ ಅವನನ್ನು ಕೂಡ ಜೊತೆಗೆ ಕರ್ಕೊಂಡು ಬರುತ್ತೆ. ಅಂದರೆ ನನಗೆ ರಾವಣನ ದೇಶದಲ್ಲಿ ಈ ರೀತಿ ಮಾಡಿದ್ರು ಅಂತನ್ಬಿಟ್ಟು ಅವನ ಒಡೆಯ ಯಾರಿದಾನೋ ಅವನ ಹತ್ರ ಹೋಗಿ ಆ ಕಪಿ ಹೇಳುತ್ತೆ ಸುಟ್ಟಾಗ, ಜೊತೆಗೆ ಅವನನ್ನು ಕೂಡ ಕರ್ಕೊಂಡು ಬರುತ್ತೆ ಅಂತನ್ಬಿಟ್ಟು ಹೇಳ್ತಾನೆ. ಅಷ್ಟೊಂದು ಹೊಗಳದಂತಹ ಇವನ ಒಡೆಯನ ಪ್ರತಾಪವನ್ನು, ಅಂದರೆ ರಾಮನ ಬಲ ಪರಾಕ್ರಮಗಳನ್ನು ಹನುಮಂತ ವಿವರಣೆ ಮಾಡಿ ಹೇಳ್ತಾನಲ್ಲ, ಅಷ್ಟೊತ್ತೂ ಇವನಿಷ್ಟೆಲ್ಲ ಹೊಗಳದ್ನಲ್ಲ, ಆ ಒಡೆಯ ಹೇಗಿದ್ದಾನೆ, ಅವನ ಪ್ರತಾಪ ಏನು, ಅದನ್ನು ನಾವು ಕೂಡ ನೋಡೇ ಬಿಡೋಣ ಅಂತನ್ಬಿಟ್ಟು ಹೇಳ್ತಾನೆ. ಈಗ ಲಂಕೆಯನ್ನು ಹೇಗೆ ದಹಿಸ್ತಾನೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ರಾವಣ ಈ ರೀತಿ ಎಲ್ಲ ಹೇಳಿದಾಗ ಅವನ ಮಾತನ್ನು ಕೇಳಿದ ತಕ್ಷಣ ಆಂಜನೇಯ ಮನಸ್ಸಲ್ಲೇ ಮುಗುಳ್ನಗ್ತಾ ಅಂದ್ಕೊಳ್ತಾನವನು ಒಳಗಡೆಯಿಂದ, ಇಷ್ಟು ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿದ್ರೂ ಕೂಡ ಇವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ವಾಗ್ದೇವಿ ಅಂದ್ರೇನು, ಸರಸ್ವತಿ, ಅವಳ ಪ್ರೇರಣೆಯಿಂದಾನೇ ರಾವಣನಿಗೆ ಈ ರೀತಿ ಬುದ್ಧಿ ಬಂದಿದೆ ಅನಿಸುತ್ತೆ. ನೋಡಿ, ಈಗ ಆ ಘಟನೆ ನಡಿಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿದ್ಮೇಲೆ ಆ ಸರಸ್ವತಿ ದೇವಿ ಅವನ ಬಾಯಲ್ಲಿ ಕೂತ್ಕೊಂಡು ಆ ಮಾತನ್ನು ಹೇಳಿಸ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ ಅಂತಂದ್ಬಿಟ್ಟು ಅವನು ಮುಗುಳ್ನಗ್ತಾ ಅಂದ್ಕೊಳ್ತಾ ಇದ್ದಾನೆ. ಈಗ ಭಗವಂತ ಏನು ಯೋಚನೆ ಮಾಡಿರ್ತಾನೋ ಅದೇ ಪ್ರಕಾರ ಎಲ್ಲ ನಡೀತಾ ಹೋಗುತ್ತಲ್ವಾ. ಆಗ ಯಾರಿಂದ ಏನೇನು ಮಾತಾಡಿಸ್ಬೇಕು ಅಂತಿರುತ್ತೋ ಅದೆಲ್ಲ ಭಗವಂತನ ಇಚ್ಛೆಯಿಂದನೇ ಆಗುತ್ತೆ. ಸೊ ಹನುಮಂತನಿಗೆ ಆ ವಿಷಯ ಗೊತ್ತಿದೆ, ಅದಕ್ಕೆ ರಾವಣ ದುರಹಂಕಾರದಿಂದ ಮಾತಾಡ್ತಾ ಇದ್ದಾನಲ್ಲ, ಇದಕ್ಕೆ ಕಾರಣ ಆ ಶಾರದಿಯ ಪ್ರೇರಣೆಯಿಂದನೇ ಈ ರೀತಿ ಆಗ್ತಾ ಇರೋದು. ಸೊ ರಾವಣನ ಆಜ್ಞೆಯ ಹಾಗೇನೆ ಆ ಮೂರ್ಖ ರಾಕ್ಷಸರು ಏನು ಮಾಡ್ತಾರೆ, ಈಗ ಅವನು ಆಜ್ಞೆ ಕೊಟ್ಟಿದ್ದಾನಲ್ವಾ, ಹೋಗಿ ಅವನ ಬಾಲಕ್ಕೆ ಬಟ್ಟೆ ಕಟ್ಟಿ, ಎಣ್ಣೆಯಲ್ಲಿ ಅದ್ದಿದಂಥ ಬಟ್ಟೆಗಳನ್ನು ಕಟ್ಟಿ ಅಂತಂದ್ಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಅಂದರೆ ಏನು, ಆ ಊರಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕೂಡ ಬಟ್ಟೆ
ಮತ್ತು ಎಣ್ಣೆಗಳನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಬಾಲ ಅವನು ಎಷ್ಟು ದೊಡ್ಡದಾಗಿ ಬೆಳೆದಿರ್ತಾನೋ ಅಷ್ಟು ಉದ್ದ ಇರುತ್ತಲ್ವಾ. ಸೊ ಎಲ್ಲರ ಮನೆಯಿಂದನೂ ಕಲೆಕ್ಟ್ ಮಾಡ್ತಾರೆ. ಎಲ್ಲರಿಗೂ ಒಂದು ಆನಂದ. ಯಾರ್ಯಾರ ಹತ್ರ ಏನೇನು ಹಳೆ ಬಟ್ಟೆಗಳು ಅದು ಇದು ಎಲ್ಲ ಇರುತ್ತೋ ಎಲ್ಲ ತಂದುಕೊಡ್ತಾ ಇದ್ದಾರೆ. ಒಂದೊಂದು ಬಟ್ಟೆಗೂ ಅಟ್ಯಾಚ್ ಮಾಡಿ 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 ಕಟ್ಟಿ ಕಟ್ಟಿ ಅದನ್ನೆಲ್ಲ ಎಣ್ಣೆಲಿ ಅದ್ದಿ ಎಲ್ಲ ಥರದ ಎಣ್ಣೆಗಳು ತಂದು ತಂದು ಕೊಟ್ಟಿರ್ತಾರಲ್ಲ, ಅದರಲ್ಲೆಲ್ಲ ಅದ್ದಿ ಏನು ಮಾಡ್ತಾರೆ, ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿ ಮಾರುತಿ ಕೂಡ ಅವನ ಲೀಲೆಯಿಂದ ತನ್ನ ಬಾಲವನ್ನು ಏನು ಮಾಡ್ತಾನೆ, ಅವರು ಕಟ್ತಾ ಇದ್ದಂಗೆ ಇವನು ಬೆಳೆಸ್ತಾ ಹೋಗ್ತಾ ಇದ್ದಾನೆ, ವಿಪರೀತವಾಗಿ ಬೆಳೆಸ್ಕೊಳ್ತಾನೆ. ಅವನ ಬಾಲಕ್ಕೆ ಬಟ್ಟೆ ಸುತ್ತುತ್ತಾ 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 ಆ ನಗರದಲ್ಲಿ ಇರುವಂಥವ್ರು ಎಲ್ಲರೂ ಬಟ್ಟೆಗಳನ್ನು ತಂದುಕೊಟ್ರು ಕೂಡ ಆ ಬಟ್ಟೆಗಳೆಲ್ಲ ಮುಗಿದು ಹೋಗುತ್ತೆ. ಆದರೆ ಇವನು ಬಾಲಕ್ಕೆ ಇನ್ನೂ ಸಾಲದೆ ಬರುತ್ತೆ. ಅಂದರೆ ಅಷ್ಟು ದೊಡ್ಡದಾಗಿ ಇವನು ಬಾಲವನ್ನು ಬೆಳೆಸ್ಕೊಂಡಿದ್ದಾನೆ. ಎಣ್ಣೆ ತುಪ್ಪ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ. ನಗರವಾಸಿಗಳು ಈ ಒಂದು ತಮಾಷೆಯನ್ನು ನೋಡೋದಕ್ಕೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಈ ಕಪಿಗೆ ಏನು ಮಾಡ್ತಾರೆ ಅಥವಾ ಈ ಕಪಿ ಏನು ಮಾಡುತ್ತೆ ನೋಡೋದಕ್ಕೆ ತುಂಬ ತಮಾಷೆಯಾಗಿದೆ, ನಾವೆಲ್ಲರೂ ಕೂಡ ಸೇರ್ಕೊಂಡು ನೋಡೋಣ ಅಂತಂದ್ಬಿಟ್ಟು ಊರಲ್ಲಿದ್ದವರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಅವರೆಲ್ಲ ಹನುಮಂತನನ್ನ ಕಾಲಿನಿಂದ ಒದ್ದು ಗೇಲಿ ಮಾಡ್ತಾ ಇದ್ರು. ಅಂದರೆ ಅರ್ಥ ಏನು, ಒಂಥರ ನಿಕೃಷ್ಟವಾಗಿ ನೋಡಿ ಅವನನ್ನು ಗೇಲಿ ಮಾಡಿ ನಗ್ತಾ ಇರ್ತಾರೆ. ಡೋಲ್ ಬಾರಿಸ್ತಾ ಮತ್ತು ಚಪ್ಪಾಳೆಗಳನ್ನು ತಟ್ಟಿ ಊರಲ್ಲೆಲ್ಲ ಅವರು ಮೆರವಣಿಗೆ ಮಾಡಿ ಅವನ ಬಾಲಕ್ಕೆ ಬೆಂಕಿಯನ್ನು ಇಡ್ತಾರೆ. ಬೆಂಕಿ ಹತ್ಕೊಂಡಿದ್ದನ್ನು ನೋಡಿ ಹನುಮಂತ ತಕ್ಷಣ ಏನು ಮಾಡ್ತಾನೆ, ಒಂದು ಸಣ್ಣ ರೂಪವನ್ನು ತಗೊಂಡು ಆ ಬಂಧನದಿಂದ ಬಿಡುಗಡೆ ಹೊಂದಿದ ತಕ್ಷಣ ಅವನು ಆ ಬಂಗಾರದ ಉಪ್ಪರಿಗೆಗಳಿರುತ್ತಲ್ಲ ಅದರ ಮೇಲಕ್ಕೆ ಎಗರ್ತಾನೆ. ಅಂದರೆ ಆ ಲಂಕೆಯಲ್ಲಿದ್ದಂತಹ ಒಂದೊಂದು ಮನೆಗಳು ಭವನಗಳಿರುತ್ತಲ್ಲ ಅವೆಲ್ಲವೂ ಕೂಡ ಬಂಗಾರದಿಂದ ಮಾಡಿರ್ತಾರೆ. ಆ ಉಪ್ಪರಿಗೆಗಳ ಮೇಲೆ ಅವನು ಎಗರ್ತಾನೆ. ಅದನ್ನು ನೋಡಿದ ತಕ್ಷಣ ರಾಕ್ಷಸರ ಹೆಂಗಸರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಹೆದರ್ಕೊಂಡ್ಬಿಡ್ತಾರೆ. ಈಗ ದೊಡ್ಡ ಆಕಾರದಲ್ಲಿ ಇದ್ದವನನ್ನ ಕಟ್ ಹಾಕಿರ್ತಾರೆ ಅವರು. ಅವನು ಬಾಲಕ್ಕೆ ಬೆಂಕಿ ಹಚ್ತಾ ಇರ್ತಾರೆ. ಈಗ ಅವನು ಬೆಂಕಿ ಹಚ್ಚಿದ ತಕ್ಷಣ ಏನು ಮಾಡ್ದ, ಚಿಕ್ಕದಾಗಿ ಒಂದು ರೂಪವನ್ನು ತಗೊಂಡ್ಬಿಟ್ಟ. ಅಂದರೆ ಅದ್ರ ಒಳಗಡೆಯಿಂದ ಬಂದ್ಬಿಟ್ಟ, ಅವನು ಬಂಧನದಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಮೇಲೆ ಏನು ಮಾಡ್ದ, ತಕ್ಷಣ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಬಂಗಲೆಗಳಿರುತ್ತಲ್ಲ ಅದ್ರ ಮೇಲೆ ಎಗರ್ಬಿಡ್ತಾನೆ ಅವನು. ಎಗರಿದ ತಕ್ಷಣ ಏನಾಯಿತು, ಆ ಬೆಂಕಿ ಆ ಬಂಗಲೆಗಳಿಗೆಲ್ಲ ತಗಲುತ್ತೆ. ಅಲ್ಲಿಂದ ಏನಾಯಿತು, ಯಾವ್ಯಾವ ಬಂಗಲೆ ಮೇಲೆ ಅವನು ಹಾರ್ತಾನೋ ಆ ಬಂಗ್ಲೆಗಳೆಲ್ಲನೂ ಸುಡೋದಕ್ಕೆ ಶುರುವಾಗುತ್ತೆ. ಈಗ ಅವನು ಬಂದಿದ ತಕ್ಷಣ ಆ ಮನೇಲಿ ಇದ್ದಂತಹ ರಾಕ್ಷಸರ ಹೆಂಡತಿಯರು ಇರ್ತಾರಲ್ವ, ಹೆಂಗಸರು ಎಲ್ಲ, ಅವರೆಲ್ಲ ಹೆದರ್ಕೊಂಡು ಭಯ ಪಟ್ಕೊಳ್ತಾರೆ. ಇವನನ್ನು ಹೆದರಿಸ್ಬೇಕು ಅಂತ ಅವರಿದ್ರೆ ಅವರನ್ನೇ ಇವನು ಎಲ್ಲರನ್ನೂ ಕೂಡ ಹೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.